ಬೆಳಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ನಾನು ಪಾಸ್ತಾ ಮಾಡ್ತಾ ಇದ್ದೇನೆ. ತುಂಬ ಜನರು ಪಾಸ್ತಾ ಟ್ರೈ ಮಾಡಿರ್ಬೋದು, ನಾನು ಮಾತ್ರ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ. ಈಗ ನನ್ನ ಹಾಗೆ ಫಸ್ಟ್ ಟೈಮ್ ಟ್ರೈ ಮಾಡೋದು ನೋಡಿ ಬೇಗ ಆಗುವ ರೆಸಿಪಿ ಇದು. ಮತ್ತು ಇದು ಹೆಲ್ತಿಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕೆಂತ ಹೇಳಿದರೆ ಇದು ಮೈದಾದಿಂದ ಮಾಡಿದ್ದಲ್ಲ ಪಾಸ್ತಾ ಉಂಟಲ್ಲ, ಇದು ಗೋಧಿ ಹುಡಿಯಿಂದ ಮಾಡಿದ್ದು. ಹಾಗಾಗಿ ನನಗೆ ಟ್ರೈ ಮಾಡೋಂತಾಯಿತು. ತುಂಬ ಸಮಯ ಇತ್ತು ಪಾಸ್ತಾ ಮಾಡಬೇಕು, ಎಲ್ಲರೂ ಹೇಳುವಾಗ ಪಾಸ್ತಾ ಅಂತ ಕೆಲವರು ಹೇಳುವಾಗ ಪಾಸ್ತಾ ಒಮ್ಮೆ ಟ್ರೈ ಮಾಡಬೇಕು ಅಂತ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೇನೆ. ಈಗೆಲ್ಲ ಕಟ್ ಮಾಡಿಟ್ಟಿದ್ದೇನೆ ನಾನು. ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಪಾಸ್ತಾ ಇದು 450 ಗ್ರಾಮ್ಸಿಗೆ 80 ರೂಪಾಯಿ. ಹಾಗೆ ಕ್ಯಾರೆಟ್ ಕಟ್ ಮಾಡಿದ್ದೇನೆ, ಒಂದು ಕ್ಯಾಪ್ಸಿಕಮ್, ಒಂದು ಈರುಳ್ಳಿ, ಒಂದು ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಸಾಸ್ ಮನೆಯಲ್ಲಿ ಮಾಡಿದ್ದು. ಹಾಗೆ ಪಾಸ್ತಾ ಮಸಾಲ ಸಿಗದಿದ್ದರೆ ಗರಂ ಮಸಾಲ ಕೂಡ ಆಗ್ತದೆ. ಹಾಗೆ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಆಲ್ರೆಡಿ ಇತ್ತು ನನ್ನ ಹತ್ರ. ಹಾಗೆ ಇಲ್ಲಿ ನೀರು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದೆ. ನೀರು ಸ್ವಲ್ಪ ಬಿಸಿ ಆದ ನಂತರ ಈ ಪಾಸ್ತಾವನ್ನು ಇದರಲ್ಲಿ ಬೇಯಿಸಬೇಕು. ಎಷ್ಟು ನಿಮಿಷ ಬೇಯ್ತದೆ ಅಂತ ಗೊತ್ತಿಲ್ಲ ನನಗೆ. ನಾನೊಂದು ಬೌಲಲ್ಲಿ ತೆಗೆದಿದ್ದೇನೆ, ಚಿಕ್ಕ ಬೌಲಲ್ಲ, ಸ್ವಲ್ಪ ದೊಡ್ಡ ಬೌಲ್. ಅರ್ಧದಷ್ಟು ತೆಗೆದಿದ್ದೇನೆ, ಅರ್ಧ ಹಾಗೆ ಇಟ್ಟಿದ್ದೇನೆ. ಸಮಿತಿ ಅಡಿಗೆ ಕೈ ಹಾಕ್ತಾ ಇದ್ದೇನೆ. ಸಮಿತಿ ಕೈ ತೆಗಿ. ಬಿಸಿ ನೀರು ಕುದೀತಾ ಉಂಟು, ನಾನು ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಕೂಡ ಹಾಕುವ. ಸ್ವಲ್ಪ ಇವಾಗ ಎಣ್ಣೆ ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಅಂಟದ ಹಾಗೆ, ಒಂದಕ್ಕೊಂದು ಅಂಟದ ಹಾಗೆ ಎಣ್ಣೆ ಹಾಕಿದರೆ ಒಳ್ಳೆಯದಾಗ್ತದೆ. 2 ಮಿನಿಟಲ್ಲಿ ಏನು ಬೇಯೋದಿಲ್ಲ ಇದು, ಅದು 5 ಮಿನಿಟ್ ಜಾಸ್ತಿ ಬೇಕಾಗ್ಬೋದು. ಕಲರ್ ಚೇಂಜ್ ಆಗೋ ಗೊತ್ತಾಗ್ತದೆ, ಕಲರ್ ಫುಲ್ ಚೇಂಜ್ ಆಗ್ತದೆ. ಸಮಿತ ಎಲ್ಲ ಕಾಯ್ತಾ ಇದ್ದಾನೆ ಯಾವುದಕ್ಕೆ ಪಾಸ್ತಾ ಹೇಗಿರ್ತದೆ ಅಂತ ನೋಡ್ಲಿಕ್ಕೆ ಅಲ್ವಾ ಸಮಿತೆ? ಹಾಂ, ಸಮಿತೆ ಖುಷಿಯಲ್ಲಿ ಕೂತ್ಕೊಂಡಿದ್ದಾಳೆ ಹತ್ರದಲ್ಲಿ. ಲಕ್ಲಕಾಯ್ದ ಮಿದ್ದು ಬರ್ತೋಚಿ ಸಮಿತೆ. ಇದು ತುಂಬ ಜನರು ಟ್ರೈ ಮಾಡಿರ್ಬೋದು, ನಾನು ಮಾತ್ರ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನೀನು ಅದರೊಳಗೆ ಬೀಳ್ಬೋದಾ ಪಾತ್ರದೊಳಗೆ? ಹಾಂ, ಇಲ್ಲಿ ಒಬ್ಳು ನೋಡಿ, ಅವಳು ಕೂತ್ಕೊಂಡದ್ದು ನೋಡಿ. ಬೇರೆ ಜಾಗೆ ಜಾನಿಗೆ ಕುಳ್ಳೇರ. ಹಾಂ, ಬೇಜಾರು ತಿರ್ತು ಜಪ್ಪು ಅವಳು ಬೌಲ್ ಪುರ ಜಪ್ಪು ತಿರ್ತು ಖುಷಿ. ಇವರು ಹಾಗೆ ನೋಡಿದರೆ ಬೇಗ ಬೇಯ್ತದಂತವ. ಒಳ್ಳೇದಾಗದಿದ್ರು ಸಹ ತಿನ್ನಬೇಕು ಸಮಿತೆ. ಒಳ್ಳೇದಾಗದೆ ತಿನ್ಬೇಕು, ಮತ್ತೆ ವೇಸ್ಟ್ ಮಾಡ್ಲಿಕ್ಕೆ ಆಗ್ತದ? ಇವಳಿಗೆ ಕನ್ನಡ ಮಾತಾಡಿಗೆ ಸರಿ ಬರುವುದಿಲ್ಲ ಅಲ್ವಾ ಖುಷಿ? ಅದೇನು ಕನ್ನಡದಲ್ಲಿ ನಾನು ಸ್ವಲ್ಪ ವೀಕ್. ಅದ್ಯಾಕೆ? ಅದು ಸ್ಕೂಲಲ್ಲಿ ಇಂಗ್ಲಿಷ್ ಮಾತಾಡೋದು, ಕನ್ನಡ. ಇವಾಗ ಇದು ಬೆಂದಿದ್ದಕ್ಕೆ ನಾನು ಸ್ವಲ್ಪ ಮೇಲ್ಗಡೆಯಿಂದ ಸ್ವಲ್ಪ ತಣ್ಣಗಿರುವ ನೀರು ಹಾಕಿದ್ದೇನೆ. ಹಾಗೆ ಬೇರೊಂದು ಪಾತ್ರೆ ಇಟ್ಟಿದ್ದೇನೆ, ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೇನೆ. ಇನ್ನೆಲ್ಲ ತರಕಾರಿಯನ್ನು ಒಟ್ಟಿಗೆ ಹಾಕಿ ನಾನು ಫ್ರೈ ಮಾಡ್ತೇನೆ ನೋಡಿ. ಇದೆಲ್ಲ ಒಟ್ಟಿಗೆ ಹಾಕಿದ್ದೇನೆ. ಆಮೇಲೆ ಇದು ಬೆಂದ ಕೂಡಲೇ ಇದಕ್ಕೆ ಸಾಸ್ ಏನಾದರೂ ಮಸಾಲ ಹಾಕಲಿಕ್ಕಿದ್ರೆ ಹಾಕಿದ್ರಾಯಿತು. ಬೇಗ ಬೇಯ್ತದೆ ಇದು. ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಎಷ್ಟು ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗ ಬೇಯ್ತದೆ ಇದು. ತರಕಾರಿ ಎಲ್ಲ ಬೆಂದಿದೆ. ಇವಾಗ ಸಾಸಸ್ ಎಲ್ಲ ಹಾಕ್ತಾ ಇದ್ದೇನೆ. ಟೊಮೆಟೊ ಸಾಸ್ ಹಾಗೆ ರೆಡ್ ಚಿಲ್ಲಿ ಸಾಸ್. ರೆಡ್ ಚಿಲ್ಲಿ ಜಾಸ್ತಿ ಹಾಕಿದರೆ ಸ್ವಲ್ಪ ಸ್ಪೈಸಿಯಾಗಿರ್ತದೆ, ನಾನು ಮಕ್ಕಳಿಗೋಸ್ಕರ ಸ್ವಲ್ಪ ಕಮ್ಮಿ ಹಾಕಿದ್ದೇನೆ. ಆನಂತರ ಪಾಸ್ತಾ ಮಸಾಲ, ಇದು ಇಲ್ಲದಿದ್ದರೆ ನಿಮಗೆ ಗರಂ ಮಸಾಲ, ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಬೋದು. ಹಾಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಉಪ್ಪಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಉಪ್ಪು ಇಲ್ಲದಿದ್ದರೆ ಉಪ್ಪು ಹಾಕಬೇಕಾಗ್ತದೆ. ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಸ್ಟ್ರಾಂಗ್ ಆಗಿದೆ. ಉಪ್ಪು ಹಾಕ್ತಿದ್ರೆ ಎಲ್ಲ ಹಾಳಾಗ್ತಾ ಇತ್ತು. ನಾನು ತರಕಾರಿ ಬೇಯುವಾಗ ಉಪ್ಪು ಹಾಕಿರಲಿಲ್ಲ, ಕರೆಕ್ಟ್ ಆಗಿದೆ. ಇನ್ನು ಬೇಯಿಸಿದ ನಾವು ಮ್ಯಾಕ್ರೋನಿಯನ್ನು ಇದಕ್ಕೆ ಹಾಕಿದ್ರೆ ಆಯಿತು. ಹಾಗೇನು ಫೈನಲ್ ಸ್ಟೇಜ್, ಇದನ್ನು ಮಿಕ್ಸ್ ಮಾಡಿದರೆ ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ. ಹಾಗೆ ಟೇಸ್ಟ್ ಗೊತ್ತಿಲ್ಲ ಯಾವ ಥರ ಇದೆ ಅಂತ. ಟೇಸ್ಟ್ ಯಾವ ಥರ ಇದ್ರೂ ಪ್ರಾಬ್ಲಮ್ ಇಲ್ಲ, ಯಾಕೆಂತ ಹೇಳಿದರೆ ಇದು ಗೋಧಿದು, ಹೆಲ್ತಿಗೆ ಏನು ತೊಂದರೆ ಇಲ್ಲ. ನೋಡಿ ಇಲ್ಲಿ ರೆಡಿಯಾಗಿದೆ ಪಾಸ್ತಾ. ಇದರ ಟೇಸ್ಟ್ ಇರೋದು ನಾವು ಹಾಕಿದ ಮಸಾಲೆಯಲ್ಲಿ. ಖಾಲಿ ಹೀಗೆ ತಿನ್ನುವಾಗ ನಮಗೆ ಟೇಸ್ಟ್ ಗೊತ್ತಾಗೋದಿಲ್ಲ, ಬೇಯಿಸಿದ್ದು ಖಾಲಿ ತಿಂದರೆ. ನನಗೆ ಇಷ್ಟ ಆಯಿತು, ನನ್ನ ಮಕ್ಕಳಿಗೆ ಕೂಡ ಇಷ್ಟ ಆಯಿತು. ಎಲ್ಲರಿಗೂ ಕೂಡ ಎಲ್ಲ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ, ಹಾಗಾಗಿ ಟ್ರೈ ಮಾಡ್ಬೋದು ನನ್ನ ಪ್ರಕಾರ. ನಾನು ತಿಂತಾ ಇದ್ದೇನೆ. ಫಸ್ಟ್ ನಾನು ತಿಂದಿದ್ದೇನೆ,
ನನಗೆ ಈ ಥರ ಟೇಸ್ಟ್ ಅಂತ ಹೇಳಿದರೆ ತುಂಬ ಇಷ್ಟ. ಮಕ್ಕಳು ಕೂಡ ತಿಂದರು, ಮತ್ತು ಹೊಟ್ಟೆ ಫುಲ್ ಆಗ್ತದೆ ಇದರಲ್ಲಿ. ನಾನು ಅವಾಗ ತಿಂತಿದ್ದೇನೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇದು ಉಳ್ದದನ್ನು ಪುನಃ ತಿಂತಾ ಇದ್ದೆ ನಾನು. ಇವಾಗ 11 ಗಂಟೆ ಆಯಿತು. 11 ಗಂಟೆಗೆ ಪುನಃ ಉಳ್ದದನ್ನು ನಾನು ತಿಂತಾ ಇದ್ದೇನೆ. ಒಮ್ಮೆ ಇಷ್ಟು ತಿನ್ನುವಾಗ ಹೊಟ್ಟೆ ಫುಲ್ ಆಗ್ತದೆ. ಗೋಧಿದಲ್ಲ, ಹಾಗೆ ಆಗಿರ್ಬೋದು. ಮತ್ತು ಮಕ್ಕಳಿಗೆ ಮಾಡಿಕೊಡುವಾಗ ಸಾಸ್ ಹಾಕದೆ ಮಾತ್ರ ಮಾಡಬೇಡಿ, ಟೊಮೆಟೊ ಸಾಸರ. ಮಕ್ಕಳಿಗೆ ಟೊಮೆಟೊ ಸಾಸಲ್ಲಿ ಇಲ್ಲದಿದ್ದರೆ ಒಳ್ಳೇದಾಗಲಿಕ್ಕಿಲ್ಲ. ಇದರಲ್ಲಿ ಡಿಫರೆಂಟ್ ಶೇಪ್ ಬರ್ತದೆ. ಇದು ಹೆಚ್ಚಿನವರು ಮಾಡಿರ್ಬೋದು, ನನ್ನ ಹಾಗೆ ಮಾಡದವರಿಗೆ ಹೇಳ್ತಾ ಇದ್ದೇನೆ. ಡಿಫರೆಂಟ್ ಶೇಪಲ್ಲಿ ಬರ್ತದೆ, ಬೇರೆ ಬೇರೆ ಶೇಪಲ್ಲಿ ಬರ್ತದೆ. ಇದು ಉದ್ದ ಟೈಪ್ ಅಲ್ವಾ, ರೌಂಡ್ ಶೇಪ್. ಚಿಕ್ಕ ಚಿಕ್ಕದಿದ್ದರೆ ಒಳ್ಳೆಯದು. ಯಾಕೆಂತ ಹೇಳಿದರೆ ಇದು ಸ್ವಲ್ಪ ನನಗೆ ದೊಡ್ಡದಾಯಿತು ಆಗ್ತದೆ. ಚಿಕ್ಕ ಚಿಕ್ಕದಿದ್ದರೆ ಮಸಾಲೆ ಕರೆಕ್ಟಾಗಿ ಎಳೀತದೆ. ತಿಂದ ಮೇಲೆ ಸಿಗ್ತೇನೆ. ಸ್ವಲ್ಪ ಹೇರ್ ಮಸಾಜ್ ಮಾಡುವ ಅಂತ ನಾನು ಇವಾಗ ಸ್ಪ್ರೇ ಬಾಟ್ಲಲ್ಲಿ ಹಾಕಿದ ನಂತರ, ಇದರಲ್ಲಿ ಹಾಕಿದ ನಂತರ ಸ್ವಲ್ಪ ಏನು ಆಯಿಲ್ ವೇಸ್ಟ್ ಆಗೋದು ಸ್ವಲ್ಪ ಕಮ್ಮಿ ಆಗಿದೆ. ಮಕ್ಕಳು ಇಲ್ಲದಿದ್ದರೆ ವೇಸ್ಟ್ ಮಾಡ್ತಾರೆ ಅಂತ ಹೇಳಿದಲ್ವ. ಇವಾಗ ತೆಂಗಿನೆಣ್ಣೆಯ ರೇಟ್ ನೋಡುವ, ತಲೆ ತಿರುಗುತ್ತದೆ. ನಾನಿದು ಈ ಬಾಟ್ಲು ತರುವಾಗ ಉಂಟಲ್ವ 370 ಇತ್ತು 1 ಲೀಟ್ರಿಗೆ. ಲಾಸ್ಟ್ ಮಂತ್ ಏನೋ ತಂದದ್ದು. ಇವಾಗ 500 ಆಗಿದೆ ಅಂತ ಹೇಳ್ತಾರೆ ಕೆಲವರು. 450 500 ಹೇಳ್ತಾ ಇದ್ದಾರೆ. ಇನ್ನು ತೆಂಗಿನ ಎಣ್ಣೆಯಲ್ಲಿ ಯಾವ ತಿಂಡಿ ಕೂಡ ಮಾಡಲಿಕ್ಕಿಲ್ಲ. ಬೇಸರ ಆಗ್ತಾ ಉಂಟು. ನಾನು ತೆಂಗಿನೆಣ್ಣೆ ಮಾತ್ರ ಯೂಸ್ ಮಾಡ್ತಾ ಇದೆ. ಯಾಕೆಂತ ಹೇಳಿದರೆ ತೆಂಗಿನೆಣ್ಣೆ ಮೊದಲಿನವರೆಲ್ಲ ಯೂಸ್ ಮಾಡ್ತಾ ಇದ್ದು ತೆಂಗಿನೆಣ್ಣೆ, ಹಾಗಾಗಿ ತೆಂಗಿನೆಣ್ಣೆವೇ ಯೂಸ್ ಮಾಡ್ತಾ ಇದೆ. ಇನ್ನು ಫ್ರೈ ಮಾಡಲಿಕ್ಕೆಲ್ಲ ತೆಂಗಿನೆಣ್ಣೆ ಯೂಸ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಯಾಕೆಂತ ಹೇಳಿದರೆ ರೇಟ್ ಅಷ್ಟಾಗಿದೆ ಇವಾಗ. ತೆಂಗಿನಕಾಯಿ ಮನೆಯಲ್ಲಿ ಇರುವವರಿಗೆ ಒಳ್ಳೆಯದು. ನಾನು ತೆಂಗಿನಕಾಯಿ ಇರುವವರಿಗೆ ಒಳ್ಳೆಯದು ಅಂತ. ನಮಗೆ ತೆಂಗಿನಕಾಯಿ ಇವಾಗ ಸ್ವಲ್ಪ ಸ್ವಲ್ಪ ಆಗ್ತದೆ, ನಮ್ಮ ಮನೆಯ ಖರ್ಚಿಗೆ ಆಗ್ತದೆ. ಆಯಿಲೆಲ್ಲ ತರಲಿಕ್ಕೆ ಸಾಕಾಗಿಲ್ಲ. ಹಾಗಾಗಿ ಇನ್ನೂ ಬೇರೆ ಆಯಿಲ್ ಯೂಸ್ ಮಾಡಬೇಕಾಗ್ತದೆ. ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಆಗ್ತದೆ ಅಲ್ಲ, ನನಗೆ ಇಷ್ಟ. ಹಾಗಾಗಿ ಇನ್ನು ಲೀಟ್ರಿಗೆ 500 ರೂಪಾಯಿಲಾದರೆ ಫ್ರೈ ಮಾಡೋದು ಸ್ವಲ್ಪ ಕಷ್ಟ. ಏನೋ ಕೆಲಸ ಆಗ್ತಾ ಉಂಟು, ಪೈಪ್ಲೈನ್ ಆಗ್ತಾ ಉಂಟು ಅಂತ ಅನಿಸ್ತಾ ಉಂಟು. ಅಲ್ಲಿ ಕೆಲಸ ಆಗ್ತಾ ಉಂಟು, ಪೈಪ್ಲೈನ್ ಉಂಟಲ್ಲ, ಪೈಪ್ಲೈನಿನ ಕೆಲಸ ಆಗ್ತಾ ಉಂಟು. ನಮಗೆ ಆಲ್ರೆಡಿ ಅದು ಆಗಿದೆ. ಅದು ಕರೆಕ್ಟ್ ಟೈಮಿಗೆ ನೀರು ಬಿಡ್ತಾರೆ. ಇವತ್ತು ನೀರು ಬಂದರೆ ನಾಳೆ ಇಲ್ಲ ನಾಡಿದ್ದು, ಹಾಗೆ 2 ಗಂಟೆ ನೀರು ಕೊಡ್ತಾರೆ ಅವರು. ಕರೆಂಟ್ ಇದ್ದರೆ ಸಹ ಇಡ್ತದೆ, ಕರೆಂಟ್ ಇಲ್ಲದಿದ್ದರೆ ಸಹ ನೀರು ಹಾಕ್ತಾರೆ. ಇಲ್ಲಿ ಟೆರೆಸ್ನ ಮೇಲ್ಗಡೆ ಎಲ್ಲ ಜಾರ್ತದೆ. ನಾನು ಇವತ್ತು ನೀರು ಬಂತು, ಹಾಗೆ ನಾನು ನೋಡಲಿಕ್ಕಿಂತ ಬಂದದ್ದು. ನೀರು ಆಗಿದಾ ಇಲ್ವಾ ಅಂತ ಚೆಕ್ ಮಾಡಬೇಕಲ್ವ. ಇಲ್ಲದಿದ್ದರೆ ಬಂದು ನನ್ನ ಯಜಮಾನರು ಬೈತಾರೆ, ಏನು ಮಾಡ್ತಾ ಇದ್ದಿ ಅಂತ ಕೇಳ್ತಾರೆ. ಇಲ್ಲಿ ಗಾಳಿಗೆ ನಾನು ಸಿಟೌಟಿಗೆ ಇದಾಕಿದ್ದೇನೆ, ಟರ್ಪಲ್ ಹಾಕಿದ್ದೇವಲ್ಲ ನಾವು, ಈ ರೀತಿ ಶೀಟ್ ಹಾಕಿದ್ದೇವೆ. ಅದು ಗಾಳಿಗೆ ಆರಿ ನನ್ನ ಕ್ಯಾಮರಕ್ಕೆ ತಾಗಿತು. ಹಾಗೆ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ನಾನು. ಇದೆಲ್ಲ ತೆಗಿಬೇಕಿನ್ನು, ಮಳೆಗಾಲ ಕಳೀಲಿಕ್ಕೆ ಕಾಯೋದು ನಾವು. ಸಿಟೌಟ್ ಫುಲ್ ಒದ್ದೆ ಆಗ್ತದೆ, ಹಾಗಾಗಿ ಹಾಕಿದ್ದೇವೆ ನಾವು. ಹಾಗೆ ಇದನ್ನು ಎಂಡ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ರಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.